ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಇಂದಿನ ದಿನಮಾನಗಳಲ್ಲಿ ನಾವು ಬಂಡವಾಳವಾದದ ಬಗ್ಗೆ, ಬಂಡವಾಳದ ಚಲಾವಣೆಯ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಕೇಳಿರ್ತೀವಿ. ಯಾಕಂದರೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ಬಂಡವಾಳವಾದ ಒಂದು ಅತಿ ಮುಖ್ಯವಾದ ಅನಿವಾರ್ಯವಾದ ಘಟ್ಟ. ಸಾಮಾನ್ಯವಾಗಿ ನಾವು ಬಂಡವಾಳವಾದವನ್ನು 5 ಭಾಗಗಳಲ್ಲಿ ವಿಂಗಡಿಸ್ತೀವಿ. ಒಂದು, ಕೆಲವೇ ಜನರ ಬಂಡವಾಳ. ಎರಡನೇದಾಗಿ ಪ್ರಭುತ್ವ ನಿರ್ದೇಶಿತ ಬಂಡವಾಳ. ಮೂರನೆಯದು ಬೃಹತ್ತೋದ್ಯಮ ಬಂಡವಾಳ. ನಾಲ್ಕನೆಯದು ಉದ್ಯಮಶೀಲ ಬಂಡವಾಳ. ಐದನೆಯದು ಮಿಶ್ರ ಬಂಡವಾಳ. ಈ ಸಾಮಾನ್ಯವಾಗಿ ಒಂದಿಲ್ಲ ಒಂದು ರೀತಿಯಾಗಿ ಈ 5 ಬಂಡವಾಳ ಪದ್ಧತಿಗಳು ಈಗಿನ ಯಾವುದೇ ದೇಶದಲ್ಲಿ ಯಾವುದೇ ಉತ್ಪಾದನೆಯ ಶೈಲಿಯಲ್ಲಿ ಸಹಜವಾಗಿವೆ. ಬಂಡವಾಳದ ಉತ್ಪಾದನೆ ಇಲ್ಲದೆ ನಾವು ಮುಂದೆ ಅಡಿ ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅದು ಒಂದು ಅನಿವಾರ್ಯವಾದ ಅಂಗ. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬಂಡವಾಳವಾದದ ಮುಖ್ಯ ಲಕ್ಷಣಗಳೇನು? ಸಾಮಾನ್ಯವಾಗಿ ಬಂಡವಾಳವಾದದಲ್ಲಿ ನಾವು ಉತ್ಪಾದನಾ ಮಾಧ್ಯಮವನ್ನು ನೋಡ್ತೀವಿ, ಉತ್ಪಾದನಾ ಸಲಕರಣೆಗಳಿರ್ತವೆ, ಉತ್ಪಾದನೆಯನ್ನು ಮಾಡ್ತಕ್ಕಂಥ ಶ್ರಮಿಕರಿರ್ತಾರೆ, ಅವರ ಶ್ರಮಿಕ ಶಕ್ತಿ ಇರ್ತದೆ, ಖಾಸಗಿ ಆಸ್ತಿ ಇರ್ತದೆ. ಇವೆಲ್ಲವುಗಳನ್ನು ಒಳಗೊಂಡು ಏನಾಗುತ್ತೆ, ಬಂಡವಾಳವಾದ ಉಂಟಾಗ್ತಾ ಇದೆ. ಈ ಉತ್ಪಾದನಾ ಮಾಧ್ಯಮಗಳು, ಉತ್ಪಾದನಾ ಸಲಕರಣೆಗಳು, ಕಚ್ಚಾ ವಸ್ತುಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳ, ಇವುಗಳನ್ನೆಲ್ಲ ಕೂಡಿಸಿ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶ್ರಮ, ಶಕ್ತಿ ಮತ್ತು ಶ್ರಮಿಕರು, ಹಾಗೂ ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಖಾಸಗಿ ಆಸ್ತಿ, ಈ ಎಲ್ಲ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಒಂದು ಬಂಡವಾಳ ವ್ಯವಸ್ಥೆ ಬೆಳವಣಿಗೆಯಾಗುತ್ತೆ. ಶ್ರಮಿಕರು ಸ್ವತಂತ್ರವಾಗಿರ್ತಾರೆ. ಅವರು ತಮ್ಮ ಶ್ರಮಶಕ್ತಿಯನ್ನು ಮಾರಾಟ ಮಾಡಲಿಕ್ಕೆ ಮಾತ್ರ ಸ್ವತಂತ್ರವಾಗಿರ್ತಾರೆ. ಆದರೆ ಶ್ರಮಶಕ್ತಿಯಿಂದ ಆ ಶ್ರಮಶಕ್ತಿಯಲ್ಲಿ ಉಂಟಾಗಿರ್ತಕ್ಕಂಥ ಮೌಲ್ಯಗಳನ್ನು ಪಡೆಯುವುದರಲ್ಲಿ ಅವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಏನೇ ಆಗಲಿ, ಅನಿವಾರ್ಯವಾದ ಒಂದು ಐತಿಹಾಸಿಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮನುಷ್ಯ ಸಮಾಜ ಈ ಬಂಡವಾಳವಾದಿ ಉತ್ಪಾದನಾ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಒಪ್ಪಿಕೊಂಡಿದೆ, ಅದನ್ನು ಮುನ್ನಡೆಸ್ತಾ ಇದೆ. ಹಾಗಾದರೆ ಬಂಡವಾಳವಾದ ವ್ಯವಸ್ಥೆ ಇಷ್ಟಕ್ಕೆ ನಿಂತು ಬಿಡ್ತಾ? ಯಾಕಂದರೆ ಒಂದಾನೊಂದು ಕಾಲದಲ್ಲಿ ಜನರ ಜೀವನ ಮಟ್ಟ ಒಂದು ಹಂತದಲ್ಲಿತ್ತು. ಅವರಿಗೆ ಆಶಾ ಆಕಾಂಕ್ಷೆಗಳು ಕಡಿಮೆ ಇದ್ದವು, ಅವರ ಇಷ್ಟಗಳು ಕಡಿಮೆ ಇದ್ದವು. ಇದ್ದದರಲ್ಲಿ ತೃಪ್ತಿಯನ್ನು ಪಡ್ತಕ್ಕಂಥ ಒಂದು ಮನೋಭಾವ ಅವರಲ್ಲಿತ್ತು. ಆದರೆ ಆಧುನಿಕತೆ ಬೆಳೆದಂಗಲ್ಲ, ಶಿಕ್ಷಣ ಪಡೆದಂಗಲ್ಲ, ಆಧುನಿಕ ಮಾಧ್ಯಮಗಳು ಬೆಳವಣಿಗೆ ಆದಂಗೆಲ್ಲ ಈ ಜನರ ಜೀವನ ಶೈಲಿ ಕೂಡ ಬದಲಾಗ್ತಾ ಹೋಯಿತು, ಬೆಳವಣಿಗೆ ಆಗ್ತಾ ಹೋಯಿತು. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈ ಉತ್ಪಾದನೆಯಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದು ಕೂಡ ಭಾಳ ಮುಖ್ಯವಾಗುತ್ತೆ. ಹಾಗೆ ಉತ್ಪಾದನೆ ಮಾಡ್ತಾ ಮಾಡ್ತಾ ನಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಉತ್ಪಾದನೆಯಲ್ಲಿ ನಾವು ತೊಡಗಿಕೊಂಡು ಬಿಟ್ಟಿವಿ. ಹೆಚ್ಚಿನ ಉತ್ಪಾದನೆಯಲ್ಲಿ ತೊಡಗಿದ್ರಿಂದ ಏನಾಯಿತು, ಅವುಗಳನ್ನು ಮಾರಾಟ ಮಾಡಬೇಕಾಯಿತು.
ಆ ಮಾರಾಟಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಯಿತು. ಮಾರುಕಟ್ಟೆ ನೋಡಬೇಕಾಯಿತು. ಆ ಮಾರುಕಟ್ಟೆಗೆ ಸಾರಿಗೆ ವ್ಯವಸ್ಥೆ ಮಾಡಬೇಕು. ಆ ಮಾರುಕಟ್ಟೆಯನ್ನು ತಮ್ಮದಾಗಿಸಿಕೊಳ್ಳಬೇಕು. ಈ ಮಾರುಕಟ್ಟೆಯನ್ನು ಪಡೆಯೋದಕ್ಕೋಸ್ಕರ ಅನೇಕ ಯುದ್ಧಗಳನ್ನು ನಾವು ಮಾನವನ ಇತಿಹಾಸದಲ್ಲಿ ಕಂಡಿದ್ದೇವೆ. 20ನೇ ಶತಮಾನ ಅದಕ್ಕೆ ಭಾಳ ಪ್ರಮುಖವಾದ ಉದಾಹರಣೆಯಾಗತ್ತೆ. ಸಾಮಾನ್ಯವಾಗಿ 18, 19, 20ನೇ ಶತಮಾನದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಅಂದರೆ ಉತ್ಪಾದನಾ ಮಾಧ್ಯಮ, ಉತ್ಪಾದನಾ ಸಲಕರಣೆಗಳು, ಉತ್ಪಾದಿತ ವಸ್ತುಗಳು ಮತ್ತು ಶ್ರಮಶಕ್ತಿಯನ್ನು ಕೊಂಡುಕೊಂಡು ಉತ್ಪಾದನೆಯನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಬಂಡವಾಳವನ್ನು ಮತ್ತೆ ತೊಡಗಿಸಿ ಅತಿ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ಒಂದು ಪದ್ಧತಿ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಇದೆ. ಆ ಬಂಡವಾಳಶಾಹಿ ವ್ಯವಸ್ಥೆ ಏಕಸ್ವಾಮ್ಯ ವ್ಯವಸ್ಥೆಯಾಗಿ ಬೆಳವಣಿಗೆಯಾಯಿತು. ಅಷ್ಟೇ ಅಲ್ಲ, ಅದು ಒಂದು ಪ್ರಭುತ್ವ ನಿರ್ದೇಶಿತ ವ್ಯವಸ್ಥೆಯಾಗಿ ಕೂಡ ಬೆಳವಣಿಗೆಯಾಯಿತು. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ನೋಡ್ತೇವೆ. ನಮಗೆ ಎಷ್ಟೋ ಸಲ ಅನಿಸ್ಬಿಡುತ್ತೆ ಆ ವಿವಿಧ ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿದ್ದಾವೆ ಅಂತೇಳಿ. ಆದರೆ ಅವುಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿಲ್ಲ. ಅವು ಯಾವುದೋ ಒಬ್ಬ ಉದ್ಯಮಿಯ ಮುಲಾಜಿಗೆ ಒಳಗಾಗಿವೆ, ಯಾವುದೇ ಒಬ್ಬ ಉದ್ಯಮಿಯ ಹಿಡಿತದಲ್ಲಿವೆ, ಯಾವುದೇ ಒಂದು ಬಂಡವಾಳದ ಹಿಡಿತದಲ್ಲಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಮಾರುಕಟ್ಟೆಯನ್ನು ಹುಡುಕಿ ಬಂಡವಾಳವನ್ನು ಹೆಚ್ಚಿಗೆ ಮಾಡಿಕೊಂಡು ಬಂಡವಾಳವನ್ನು ಸಂಗ್ರಹಿಸಿ ಮತ್ತೆ ಆ ಬಂಡವಾಳವನ್ನು ಮರು ಉತ್ಪಾದನೆಗೆ ಹೆಚ್ಚಿನ ಲಾಭವನ್ನು ಪಡೆಯುವುದು ಬಂಡವಾಳವಾದಿಯ ಒಂದು ವ್ಯವಸ್ಥೆಯಾಗಿತ್ತು. ಆದರೆ ಈ ವ್ಯವಸ್ಥೆ ಅಲ್ಲಿಗೆ ನಿಲ್ಲಿಲ್ಲ. ಅದು ಏನಾಯಿತು, ಹಣಕಾಸು ವ್ಯವಸ್ಥೆಯಾಗಿ ಹಣಕಾಸು ಬಂಡವಾಳವಾದಿ ವ್ಯವಸ್ಥೆಯಾಗಿ ಪರಿವರ್ತನೆಯಾಯಿತು. ಈ ಹಣಕಾಸು ಬಂಡವಾಳ ವ್ಯವಸ್ಥೆ ಬಂಡವಾಳವಾದದ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಈ ಹಣಕಾಸು ವ್ಯವಸ್ಥೆಯಲ್ಲಿ ಹಣ ಭಾಳ ಪ್ರಾಮುಖ್ಯತೆಯನ್ನು ಉಂಟು ಮಾಡ್ತದೆ. ಬಂಡವಾಳವಾದಿ ವ್ಯವಸ್ಥೆಯಲ್ಲಿ ಉತ್ಪಾದನೆ, ಸರಕುಗಳ ಉತ್ಪಾದನೆ ಭಾಳ ಪ್ರಮುಖವಾಗಿರ್ತದೆ. ವಸ್ತು ತನ್ನ ಉಪಯೋಗಕ್ಕಲ್ಲ, ಬೇರೆಯವರು ಉಪಯೋಗಕ್ಕಾಗಿ ಉತ್ಪಾದನೆ ಮಾಡಿ ಅದನ್ನು ಸರಕಾಗಿ ಪರಿಗಣಿಸಿ ಆ ಸರಕನ್ನು ಮಾರಾಟ ಮಾಡಿ ಅದರಿಂದ ಲಾಭವನ್ನು ಪಡ್ಕೊಳ್ತಾನೆ ಮತ್ತು ಆ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭವನ್ನು ಕೂಡ ಅನಿಸುತ್ತಾನೆ. ಆದರೆ ಹಣಕಾಸು ಬಂಡವಾಳ ವ್ಯವಸ್ಥೆಯಲ್ಲಿ ಇದು ಬೇರೆ ರೀತಿಯಾದ ರೂಪವನ್ನು ಪಡ್ಕೊಂಡ್ಬಿಡ್ತು. ಈ ಹಣಕಾಸು ಬಂಡವಾಳ ವ್ಯವಸ್ಥೆಯಲ್ಲಿ ಈ ಹಣಕಾಸು ಬಂಡವಾಳವಾದಿಗಳಿಗೂ ಈ ಕೈಗಾರಿಕಾ ಉತ್ಪನ್ನಗಳಿಗೂ ಅಷ್ಟೇನು ನೇರವಾದ ಸಂಬಂಧ ಇರೋದಿಲ್ಲ. ಅವರು ಯಾವುದೇ ಫ್ಯಾಕ್ಟ್ರಿಗಳನ್ನು ಹಾಕಿರೋದಿಲ್ಲ, ಯಾವುದೇ ಉತ್ಪಾದನಾ ಮಾಧ್ಯಮಗಳನ್ನು, ಉತ್ಪಾದನಾ ಸಲಕರಣೆಗಳನ್ನು ಹೊಂದಿರುವುದಿಲ್ಲ, ಯಾವ ರೀತಿಯ ಶ್ರಮಿಕರನ್ನು ಕೂಡ ಹೊಂದಿರುವುದಿಲ್ಲ. ಆದರೂ ಕೂಡ ಅವರು ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ತಿರ್ತಾರೆ. ಇವುಗಳಿಂದ ಉಂಟಾಗಿರ್ತಕ್ಕಂಥ ಮೌಲ್ಯಗಳನ್ನು ಏನು ಮಾಡ್ತಾರೆ, ಅವರು ತಮ್ಮದಾಗಿಸಿಕೊಳ್ತಾರೆ. ಇದು ಹಣಕಾಸು ಬಂಡವಾಳವಾದದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಈ ಹಣಕಾಸು ಬಂಡವಾಳವಾದದಲ್ಲಿ ರಿಸ್ಕ್ಗಳಿಲ್ಲ. ಕಾರ್ಮಿಕರು ಹರತಾಳ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ ಅಂದ ತಕ್ಷಣ ಉತ್ಪಾದನೆ ಸ್ಥಗಿತ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ. ಅದು ಕೈಗಾರಿಕಾ ಬಂಡವಾಳವಾದದಲ್ಲಿ ಅದು ಸಹಜ. ಆದರೆ ಹಣಕಾಸು ಬಂಡವಾಳವಾದದಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಆ ಉತ್ಪಾದನೆ ಸ್ಥಗಿತಗೊಂಡರೂ ಕೂಡ ಏನಾಗ್ತದೆ, ಅವರು ತಮ್ಮ ಲಾಭವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಇದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಕೊರೋನಾ ಬಂದ ಮೇಲೆ ಎಷ್ಟೋ ಉತ್ಪಾದನಾ ಘಟಕಗಳು ತಮ್ಮ ಉತ್ಪಾದನೆಯನ್ನು ಕಡಿಮೆ ಮಾಡಿದ್ದಾವೆ, ಇನ್ನೂ ಕೆಲವು ಘಟಕಗಳು ಸ್ಥಗಿತ ಮಾಡಿದ್ದಾವೆ, ಇನ್ನೂ ಕೆಲವುಗಳು ಕುಂಟುತ್ತಾ ಸಾಗ್ತಾ ಇವೆ. ಆದರೂ ಕೂಡ ಆ ಕೈಗಾರಿಕಾ ಘಟಕಗಳಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವೇತನವನ್ನು ಕೊಡೋದು ಭಾಳ ಕಷ್ಟ ಆಗುತ್ತೆ. ಆದರೆ ಹಣಕಾಸು ಬಂಡವಾಳದಲ್ಲಿ ಈ ಸಮಸ್ಯೆ ಬರೋದಲ್ಲ. ಯಾರೋ ಹಣಕಾಸು ಬಂಡವಾಳದಲ್ಲಿ ಹಣಕಾಸನ್ನು ತೊಡಗಿಸಿರ್ತಾರೋ ಅವರ ಲಾಭ ಇಮ್ಮಡಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಅವರು ತಮ್ಮ ಹಣಕಾಸನ್ನು ಏನು ಮಾಡಿರ್ತಾರೆ, ಈ ದಲ್ಲಾಳಿ ಮಾರುಕಟ್ಟೆಯ ಮೂಲಕ ತೊಡಗಿಸಿರ್ತಾರೆ. ಆ ದಲ್ಲಾಳಿ ಮಾರುಕಟ್ಟೆಯಲ್ಲಿ ಸ್ಟಾಕ್ಗಳು, ಡಿವೆಂಚರ್ಗಳು, ಮುಮ್ಮಾರಿಕೆಗಳು ಅಂದರೆ ಫ್ಯೂಚರ್ಸ್ಗಳು ಮತ್ತು ಈ ಮ್ಯೂಚುವಲ್ ಫಂಡ್ಗಳ ಮೂಲಕ ಷೇರುಗಳನ್ನು ಖರೀದಿ ಮಾಡೋದ್ರ ಮೂಲಕ
ಖರೀದಿ ಮಾಡಿರ್ತಕ್ಕಂಥ ಷೇರುಗಳನ್ನು ಮಾರಾಟ ಮಾಡೋದ್ರ ಮೂಲಕ ಅವರು ಏನು ಮಾಡ್ತಾರೆ, ತಮ್ಮ ಲಾಭವನ್ನು ಪಡ್ಕೊಳ್ತಾರೆ. ಎಷ್ಟೋ ಸಲ ಈ ಷೇರುಗಳ ಖರೀದಿ ಮತ್ತು ಮಾರಾಟ ಒಂದು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ನಡೆದೇ ಇಲ್ಲ. ಕೆಲವು ಸಲ ಅದು ಕಾಲ್ಪನಿಕವಾಗಿ ನಡೆದುಬಿಡುತ್ತೆ, ಊಹೆಯ ಮೇಲೆ ಅವಲಂಬಿಸಿರ್ತದೆ. ಎಷ್ಟೋ ಸಲ ಕೆಲವು ಷೇರುಗಳು ಈ ಕಾಲ್ಪನಿಕವಾಗಿ ಮೇಲೇರಿ ಬಿಡ್ತವೆ, ಆದರೆ ವಾಸ್ತುಸ್ಥಿತಿಯಲ್ಲಿ ಆ ಥರ ಇರೋದಿಲ್ಲ. ಅವುಗಳನ್ನು ಮಾರಾಟ ಮಾಡಿ ಅವುಗಳನ್ನು ಖರೀದಿಸಿ ಮತ್ತೇನು ಮಾಡ್ತಾರೆ, ಅವುಗಳನ್ನು ಮಾರಾಟ ಮಾಡಿಬಿಡ್ತಾರೆ. ಅಂದರೆ ಕಡಿಮೆ ದರ ಇದ್ದಾಗ ಖರೀದಿ ಮಾಡಿ ಹೆಚ್ಚಿನ ದರ ಇದ್ದಾಗ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯೂಹವನ್ನು ಈ ಬಂಡವಾಳವಾದಿಗಳು, ಹಣಕಾಸು ಬಂಡವಾಳವಾದಿಗಳು ತಮ್ಮೊಳಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇದಕ್ಕೆ ಪ್ರಭುತ್ವದ ನಿರ್ದೇಶನದಲ್ಲಿ ನಡೀತಾ ಇರ್ತದೆ. ಪ್ರತಿಯೊಂದು ದೇಶದಲ್ಲಿ ಈ ದಲ್ಲಾಳಿ ಮಾರುಕಟ್ಟೆಗಳನ್ನು ಈ ಪ್ರಭುತ್ವಗಳು ನಿಯಂತ್ರಣ ಮಾಡ್ತಿರ್ತವೆ. ಆ ಪ್ರಭುತ್ವಗಳು ಆ ದಲ್ಲಾಳಿ ಮಾರುಕಟ್ಟೆಯನ್ನು, ದಲ್ಲಾಳಿ ಸ್ಟ್ರೀಟ್ಗಳನ್ನು ಏರ್ಪಡಿಸುವುದರಲ್ಲಿ ಮಾತ್ರ ಅವುಗಳ ಪಾತ್ರ ಇರ್ತದೆ ಹೊರತು, ಆದರೆ ಅಲ್ಲಿ ನಡೀತಕ್ಕಂಥ ವಹಿವಾಟಿನ ಮೇಲೆ ಅವಕ್ಕೆ ಅಷ್ಟೇನು ಸ್ವಾತಂತ್ರ್ಯ ಇರುವುದಿಲ್ಲ. ಅಲ್ಲಿ ನಡೀತಕ್ಕಂಥ ನಿರ್ವಹಣೆಯನ್ನು, ವಹಿವಾಟನ್ನು ಸರಳವಾಗಿ ಮಾಡಲಿಕ್ಕೆ ಅವು ಸಹಾಯ ಮಾಡ್ತವೆ. ಅಲ್ಲಿ ಬಂದಿರತಕ್ಕಂಥ ಲಾಭವನ್ನು ಕೂಡ ಎಷ್ಟೋ ಸಲ ಈ ಹಣಕಾಸು ಬಂಡವಾಳವಾದಿಗಳು ರಾಜಕೀಯ ಪಕ್ಷಗಳಿಗೆ ಡೊನೇಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೂಪದಲ್ಲಿ. ಅಲ್ಲಿ ಬಂದಿರತಕ್ಕಂಥ ದಲಾಳಿ ಮಾರ್ಕೆಟ್ನಲ್ಲಿ, ದಲಾಳಿ ಸ್ಟ್ರೀಟ್ನಲ್ಲಿ ಬಂದಿರತಕ್ಕಂಥ ಲಾಭವನ್ನು ಕೂಡ ಬೇರೆ ಬೇರೆ ರೀತಿಯದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸ್ಪಷ್ಟವಾಗಿ ಇಂದಿನ ದಿನಮಾನಗಳಲ್ಲಿ ನೋಡಬಹುದು. ಅಂದರೆ ಯಾವುದೇ ಒಂದು ಚುನಾವಣೆ ನಡೆದರೆ ಆ ಚುನಾವಣೆಗೆ ಬರ್ತಕ್ಕಂಥ ಹಣ ಎಲ್ಲೆಲ್ಲಿಂದನೋ ಬರ್ತಿದೆ. ಸಂವಿಧಾನದ ಪ್ರಕಾರ ಬೇರೆ ಚುನಾವಣೆಗೆ ಇಷ್ಟೇ ಹಣವನ್ನು ನಿಗದಿ ಮಾಡಿರ್ತಾರೆ, ಅಷ್ಟೇ ಹಣವನ್ನು ಅವರು ತೋರಿಸ್ಬೇಕಾಗತ್ತೆ ಲೆಕ್ಕಪತ್ರದಲ್ಲಿ, ಅದನ್ನೆಲ್ಲ ತೋರಿಸ್ತಾರೆ. ಆದರೆ ಹಿಂದೆ ನಡೀತಕ್ಕಂಥ ರೀತಿ ನೀತಿಗಳೇ ಬೇರೆ. ಇದೆಲ್ಲ ಈಗಿನ ಕಾಲದಲ್ಲಿ ಓಪನ್ ಸೀಕ್ರೆಟ್, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅಂದರೆ ಈ ಹಣಕಾಸು ಬಂಡವಾಳವಾದಿಗಳು ಇದನ್ನು ಪರೋಕ್ಷವಾಗಿ ನಿಯಂತ್ರಿಸ್ತಿರ್ತಾರೆ. ಅವರಿಗೆ ಯಾವುದೇ ಅಡ್ಡಿ ಆತಂಕಗಳೆಲ್ಲ ಕೈಗಾರಿಕಾ ಉದ್ಯಮಿಗಳಾಗಿ. ಯಾಕಂದರೆ ಕೈಗಾರಿಕಾ ಉದ್ಯಮಿಗಳು ಉತ್ಪಾದನೆಯನ್ನು ಮಾಡಬೇಕಾಗ್ತದೆ, ವಸ್ತುಗಳನ್ನು, ಸರಕುಗಳನ್ನು ಉತ್ಪಾದಿಸಬೇಕಾಗ್ತದೆ. ಆ ಸರಕುಗಳು ಮಾರಾಟ ಆಗಲಿಕ್ಕೆ ಅವರಿಗೆ ನಷ್ಟ ಆಗುತ್ತೆ. ಆದರೆ ಅಂಥ ಒಂದು ಪರಿಸ್ಥಿತಿ ಇವರಿಗೆ, ಹಣಕಾಸು ಬಂಡವಾಳವಾದಿಗಳಿಗೆ ಇರೋದಿಲ್ಲ. ಅವರು ಹಣ ಮಾರಾಟ, ಹಣ ಕೊಂಡುಕೊಳ್ಳೋಕ್ಕೆ, ಸ್ಟಾಕ್ ಕೊಂಡುಕೊಳ್ಳೋಕ್ಕೆ ಮತ್ತು ಮಾರಾಟ, ಲಾಭ, ಇದರಲ್ಲಿ ಅವರು ಸುತ್ತು ಹಿಡಿತಾ ಇರ್ತಾರೆ. ಹಿಂದೇನಿತ್ತು, ವಸ್ತು, ಸರಕು, ಮಾರಾಟ, ಹಣ ಇತ್ಯಾದಿ ಇರ್ತಿತ್ತು. ಆದರೆ ಈಗ ಆಗಲ್ಲ. ಹಣವನ್ನು ಕೊಟ್ಟು ಷೇರುಗಳನ್ನು ಕೊಂಡುಕೊಳ್ಳುವುದು, ಆ ಷೇರುಗಳನ್ನು ಮಾರಾಟ ಮಾಡಿ ಲಾಭವನ್ನು ಗಳಿಸ್ತಾ ಇರೋದು. ಆ ಲಾಭವನ್ನು ಮತ್ತೆ ಇನ್ನಿತರ ಹೂಡಿಕೆಗಳಲ್ಲಿ ತೊಡಗಿಸಿ ಅದರಿಂದ ಹೆಚ್ಚು ಲಾಭವನ್ನು ಪಡೆದುಕೊಳ್ಳೋದು, ಅದರಿಂದ ಬಡ್ಡಿಯನ್ನು ಕೂಡ ಪಡೆದುಕೊಳ್ಳುವುದು. ಇದನ್ನು ನಾವು ಬ್ಯಾಂಕ್ಗಳಲ್ಲಿ ಕೂಡ ನೋಡ್ಬೋದು, ಸ್ಟಾಕ್ ಮಾರ್ಕೆಟುಗಳಲ್ಲಿ ಕೂಡ ನೋಡ್ಬೋದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಹೀಗಾಗಿ ಈ ಹಣಕಾಸು ಬಂಡವಾಳವಾದದ ಮುಂದುವರಿದ ಭಾಗ ಆಗುತ್ತೆ. ಆ ಬಂಡವಾಳಕ್ಕಿಂತ ಭಾಳ ಸೂಕ್ಷ್ಮವಾಗಿ, ಭಾಳ ನೈಪುಣ್ಯತೆಯಿಂದ ಜನರ ಜೇಬಿಗೆ ಕತ್ತರಿಯನ್ನು ಹಾಕ್ತಕ್ಕಂಥ, ಜನರ ಜೇಬಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡ್ತಾಯಿದೆ. ಅಂದರೆ ಕಪೋಲ ಕಲ್ಪಿತ ಸ್ಟಾಕ್ ರೇಟ್ಗಳನ್ನು ಏರಿಸುವುದರ ಮೂಲಕ ಮಾರುಕಟ್ಟೆಯಲ್ಲಿ ಒಂದು ಥರ ಅಲ್ಲೋಲ ಕಲ್ಲೋಲವನ್ನು ಕೂಡ ಉಂಟು ಮಾಡಿಬಿಡ್ತಾರೆ. ವಸ್ತುಸ್ಥಿತಿಯಲ್ಲಿ ಅಲ್ಲಿ ವಸ್ತುಗಳ ಉತ್ಪಾದನೆ ಅಷ್ಟಿರೋದಿಲ್ಲ. ಆದರೆ ಇಲ್ಲಿ ಕಾಲ್ಪನಿಕವಾಗಿ ಆ ಷೇರುಗಳ ಮಾರಾಟವನ್ನು ಹೆಚ್ಚು ಮಾಡೋದ್ರ ಮೂಲಕ, ಷೇರುಗಳ ದರವನ್ನು ಹೆಚ್ಚು ಮಾಡೋದ್ರ ಮೂಲಕ, ಅದನ್ನು ಹೆಚ್ಚುಗೆ ಮಾರಾಟ ಮಾಡೋದ್ರ ಮೂಲಕ ತಮ್ಮ ಲಾಭವನ್ನು ತಾವು ಪಡ್ಕೊಂಡು ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಎಷ್ಟೋ ಸಲ ಇಲ್ಲದೇ ಇರತಕ್ಕಂಥ, ವಸ್ತುಸ್ಥಿತಿಯಲ್ಲಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಮೀರಿ ಅವ್ರು ಏನು ಮಾಡ್ತಾರೆ, ತಮ್ಮ ಲಾಭವನ್ನು ಪಡ್ಕೊಳ್ತಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಕಂಡುಕೊಳ್ತಾ ಇದ್ದೇವೆ. ಹಾಗೆ ನೋಡಿದಾಗ ಏನಾಗುತ್ತೆ, ಇಂದಿನ ದಿನಮಾನಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಷ್ಟೋ ಇಂಡಸ್ಟ್ರಿಗಳು ಕುಂಟುತ್ತಾ ಸಾಗಿದರೂ ಕೂಡ ಆ ಇಂಡಸ್ಟ್ರಿಯಲ್ಲಿ ಬಂದಿರತಕ್ಕಂಥ ಲಾಭ ಕಡಿಮೆ ಆದರೂ ಕೂಡ ಏನಾಗುತ್ತೆ, ಅಲ್ಲಿ ಆ ಹಣಕಾಸು ಬಂಡವಾಳವಾದದಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥವ್ರು, ಹಣಕಾಸು ಬಂಡವಾಳದಲ್ಲಿ ಚಟುವಟಿಕೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಲಾಭ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದನ್ನು ಭಾರತದಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು. ಒಂದು ನಿಮಿಷದಲ್ಲಿ ಅವರ ಲಾಭ ಲಕ್ಷ ಕೋಟಿಗಟ್ಟಲೆ ಆಗಿಬಿಡುತ್ತೆ.
ಇನ್ನೊಂದು ನಿಮಿಷದಲ್ಲಿ ಆ ಲಕ್ಷ ಕೋಟಿ ಲಾಸ್ ಕೂಡ ಆಗುತ್ತೆ. ಒಂದು ನಿಮಿಷದಲ್ಲಿ ಅವನೇನು ಮಾಡ್ತಾನೆ, ಭಾರತದ ಶ್ರೀಮಂತ ಆಗಿಬಿಡ್ತಾನೆ, ನ್ಯೂಯಾರ್ಕಿನ ಶ್ರೀಮಂತ ಆಗಿಬಿಡ್ತಾನೆ. ಇನ್ನೊಂದು ಇದರಲ್ಲಿ ಸ್ವಲ್ಪ ಬಂಡವಾಳವನ್ನು ಕಳ್ಕೊಳ್ತಾನೆ, ಹಣಕಾಸನ್ನು ಕಳ್ಕೊಳ್ತಾನೆ. ಮತ್ತು ಅವನು ತನ್ನ ಹಣಕಾಸು ಬಂಡವಾಳದ ಮೂಲಕ ಏನು ಮಾಡ್ತಾನೆ, ಮತ್ತೆ ಶ್ರೀಮಂತ ಆಗ್ತಾ ಹೋಗ್ತಾನೆ. ಅದು ಅವನದು ಯಾವುದೇ ಉದ್ಯಮಗಳು ಇರೋದಿಲ್ಲ, ಹೇಳಿಕೊಳ್ಳುವಂಥ ಉದ್ಯಮಗಳು ಇರೋದಿಲ್ಲ, ಅವನ ಯಾವುದೇ ಉತ್ಪಾದನಾ ಪದ್ಧತಿಗಳು ಇರೋದಿಲ್ಲ, ಅವನ ಯಾವುದೇ ಸರಕುಗಳು ಇರೋದಿಲ್ಲ, ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳು ಕೆಟ್ಟು ಹೋಗ್ತವಂಥ ಚಿಂತೆ ಇರೋದಿಲ್ಲ. ಆದರೆ ಅವನು ಕುಳಿತುಕೊಂಡು ಏನು ಮಾಡ್ತಾನೆ, ಇದನ್ನೆಲ್ಲ ನಿರ್ವಹಿಸುವ ಮೂಲಕ ಅವನು ಲಾಭವನ್ನು ಪಡ್ಕೊಳ್ತಾನೆ. ಹೀಗಾಗಿ ಏನಾಗುತ್ತೆ, ಈ ಹಣಕಾಸು ಬಂಡವಾಳವಾದ ಒಂದು ರೀತಿಯಲ್ಲಿ ಮತ್ತೆ ಈ ಬಂಡವಾಳದ ಮುಂದುವರಿದ ಭಾಗ ಆಗುತ್ತೆ. ಅಷ್ಟಲ್ಲ, ಬಂಡವಾಳವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ವಿಶೇಷವಾಗಿ ಜರ್ಮನಿಯ ರುಡಾಲ್ಫ್ ಇಲ್ಫರ್ಡಂಗ್ ಅಂತಕ್ಕಂಥ ವ್ಯಕ್ತಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಅವನ ಒಂದು ಕಲ್ಪನೆಯೇ ಬೇರೆಯಾಗಿತ್ತು. ಅದು ಒಂದು ಥರ ಕನಸಿನ ಕಲ್ಪನೆ ಅಂತ ಹೇಳ್ಬೋದು. ಯಾಕಂದರೆ ಹಣಕಾಸು ಬಂಡವಾಳವಾದಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ರೈತರು, ಸಣ್ಣ ಹಿಡುವಳಿದಾರರು, ಸಣ್ಣ ಸಣ್ಣ ವ್ಯಾಪಾರಿಗಳು, ದೊಡ್ಡ ವ್ಯಾಪಾರಿಗಳು ಒಂದು ಮಟ್ಟಕ್ಕೆ ಏನಾಗ್ತಾರೆ, ಈ ದಲಾಲಿ ಸ್ಟ್ರೀಟ್ನಲ್ಲಿ ಬರ್ತಾರೆ. ಅದನ್ನು ಸಾಮಾನ್ಯವಾಗಿ ನಾವು ಸಹಜವಾಗಿ ಏನು ಮಾಡ್ಬೋದು, ಅಲ್ಲಿರ್ತಕ್ಕಂಥ ಪ್ರಭುತ್ವ ಕಬಳಿಸಿ ನಾವು ಅದನ್ನು ಸಾಮಾಜೀಕರಣಗೊಳಿಸ್ಬೋದು ಅಂತಕ್ಕಂಥ ಒಂದು ಕಲ್ಪನೆ ಅವನಿಗಿರ್ತದೆ. ಆದರೆ ಅದು ಅಷ್ಟು ಸುಲಭ ಆಗಲಿಲ್ಲ. ಯಾಕಂದರೆ ಈ ಬಂಡವಾಳದಲ್ಲಿ ಖಾಸಗಿಯ ಆಸ್ತಿ ಹಕ್ಕು ಭಾಳ ಪ್ರಮುಖವಾಗಿರ್ತದೆ. ಮನುಷ್ಯ ಏನನ್ನಾದರೂ ಕಳ್ಕೊಳ್ಬೋದು, ಆದರೆ ಖಾಸಗಿಯ ಆಸ್ತಿಯನ್ನು ಕಳ್ಕೊಳ್ಳೋಕೆ ಅವನು ಇಷ್ಟಪಡೋದಿಲ್ಲ. ಆದ ಕಾರಣ ಈ ಖಾಸಗಿ ಆಸ್ತಿ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಆ ಖಾಸಗಿ ಆಸ್ತಿಯನ್ನು ಹೊಡೆದಾಕಲಿಕ್ಕೆ ಎಷ್ಟೋ ಸಮಾಜವಾದಿಗಳು, ಎಷ್ಟೋ ಸಮತಾವಾದಿಗಳು ಪ್ರಯತ್ನ ಪಟ್ಟರು ಕೂಡ ಅದು ಒಂದು ರೀತಿಯಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ತನ್ನ ರೂಪವನ್ನು ವ್ಯಕ್ತಪಡಿಸ್ತಾ ಇದೆ. ಅದು ಭಾರತದಂಥ ದೇಶದಲ್ಲಿ ಅದನ್ನು ಬೇರೆ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡಬೇಕು ಹೊರತು ಈ ಪರದೇಶದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಿಬಿಟ್ರೆ ನಾವು ಭಾರತದಲ್ಲಿ ಈ ವಸ್ತುಗಳನ್ನು ನಾವು ಅಥವಾ ಜನರ ಜೀವನವನ್ನು ಸುಧಾರಿಸಲಿಕ್ಕೆ, ಜನರ ಜೀವನದ ಮಟ್ಟವನ್ನು ಎತ್ತರಿಸಲಿಕ್ಕೆ, ಆಮೇಲೆ ನಾವು ಹೇಳ್ತವಲ್ಲ ಶೋಷಣೆ ಆ ಶೋಷಣೆಯನ್ನು ರದ್ದು ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಇದನ್ನು ಬೇರೆ ಬೇರೆ ವಿಚಾರಗಳ ಮೂಲಕ ಮಾಡ್ತಾ ಹೋಗಿ ಜನರಲ್ಲಿ ಈ ರಾಜಕೀಯ ಪ್ರಜ್ಞೆ ಮತ್ತು ಬಂಡವಾಳವಾದಿ ಪ್ರಜ್ಞೆಯನ್ನು ಮಾಡ್ತಾ ಆ ಜನರ ತಿಳುವಳಿಕೆಯನ್ನು ಮೇಲ್ಮಟ್ಟಕ್ಕೆ ಏರಿಸ್ತಾ ಜನ ಚಳವಳಿಕೆಯ ಮೂಲಕ, ಜನರ ಮನ ಪರಿವರ್ತನೆಯ ಮೂಲಕ, ಜನರ ಇತರ ಚಟುವಟಿಕೆಗಳ ಮೂಲಕ ಯಾವ್ಯಾವುದು ಸಾಧ್ಯತೆ ಆಯಿತೋ ಅವುಗಳನ್ನೆಲ್ಲ ಬಳಸಿಕೊಂಡು, ಆ ಪರಿಕರಗಳನ್ನು ಬೆಳೆಸಿಕೊಂಡು ನಾವು ಮುನ್ನಡಿ ಇಡಬೇಕಾಗತ್ತೆ. ಯಾಕಂದರೆ ಈಗ ಏನು ಮಾಡಿಬಿಟ್ಟಿದೆ, ಹಣಕಾಸು ಬಂಡವಾಳ ಏಕಸ್ವಾಮ್ಯ ಹಣಕಾಸು ಬಂಡವಾಳವಾದಿಯಾಗಿಬಿಟ್ಟಿದೆ. ಈ ಏಕಸ್ವಾಮ್ಯ ಹಣಕಾಸು ಬಂಡವಾಳವಾದದಲ್ಲಿ ಅದು ಇನ್ನಷ್ಟು ಪ್ರಖರತೆಯನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಈ ಏಕಸ್ವಾಮ್ಯ ಬಂಡವಾಳವಾದಕ್ಕೆ ಮತ್ತು ಕೈಗಾರಿಕಾ ಬಂಡವಾಳವಾದಕ್ಕೆ ಸಾಕಷ್ಟು ಅಂತರ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ. ಈ ವಿಶೇಷವಾಗಿ ಏಕಸ್ವಾಮ್ಯ ಬಂಡವಾಳವಾದಿಗಳು ಏನು ಮಾಡ್ತಾರೆ, ಈ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಹಣಕಾಸು ಸಂಸ್ಥೆಗಳನ್ನು ಮತ್ತು ಸಂವಿಧಾನವನ್ನು ಕೂಡ ಬಳಸಿಕೊಳ್ತಾರೆ. ಅವರು ಈ ಕೈಗಾರಿಕಾ ಬಂಡವಾಳವಾದಿಗಳಿಗಿಂತ ಈ ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಹೆಚ್ಚು ವಿಸ್ತರಿಸ್ತಾ ಹೋಗ್ತಾರೆ. ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯದ ಮೂಲಕ ಹಣಕಾಸನ್ನು ಬೇರೆ ಬೇರೆ ರೀತಿಯಾಗಿ ಹೂಡಿಕೆ ಮಾಡಿ ತೊಡಗಿಸಿ ಅತಿ ಹೆಚ್ಚಿನ ಬಂಡವಾಳವನ್ನು ಅವರು ಮಾಡ್ತಾ ಇದ್ದಾರೆ. ಈಗಂತೂ ಈ ಡಿಜಿಟಲ್ ಉಪಕರಣಗಳು ಬಂದಿವೆ. ಯಾವುದೋ ಒಂದು ಮೂಲೆಯಲ್ಲಿ ಕುಂತುಕೊಂಡು ಆ ಡಿಜಿಟಲ್ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ಜಗತ್ತಿನಲ್ಲೆಲ್ಲ ತಮ್ಮ ಬೇರುಗಳನ್ನು ಭಾಳ ಸುಲಭವಾಗಿ ವಿಸ್ತರಿಸ್ಬೋದು. ಜಗತ್ತಿನಲ್ಲೆಲ್ಲ ತಮ್ಮ ಬೇರುಗಳನ್ನು ಸುಲಭವಾಗಿ ಉಂಟು ಮಾಡ್ಬೋದು, ಬಿಡ್ಬೋದು ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಯಾವುದೋ ಒಂದು ಮೂಲೆಯಲ್ಲಿ ಕುಂತುಕೊಂಡು ಅಲ್ಲಿ ಅವನೇನು ಮಾಡ್ತಾನೆ, ಸಾಕಷ್ಟು ಲಾಭವನ್ನು ಪಡಿತಾನೆ. ಇನ್ನೊಂದು ಕಡೆಗೆ ಮುಂಜಾನೆಯಿಂದ ಸಂಜೆ ತನಕ ಮೈ ಮುರಿದು ದುಡಿದರೂ ಕೂಡ ಅವನಿಗೆ ತನ್ನ ಹೆಂಡರು, ಮಕ್ಕಳು ಮತ್ತು ಸಂಸಾರವನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಪ್ರಾಥಮಿಕ ಅವಶ್ಯವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡುವುದು ಕೂಡ ಕಷ್ಟ ಆಗುತ್ತೆ. ಇಂಥ ಸ್ಥಿತಿ ಏನಾಗ್ಬಿಡುತ್ತೆ, ಈ ಏಕಸ್ವಾಮ್ಯ ಹಣಕಾಸು ಬಂಡವಾಳವಾದದಲ್ಲಿ ಏರ್ಪಟ್ಟುಬಿಟ್ಟಿರ್ತದೆ. ಆದ ಕಾರಣ ಈ ಏಕಸ್ವಾಮ್ಯ ಬಂಡವಾಳವಾದಕ್ಕೆ ಒಂದು ಇತಿಮಿತಿ ಆಗಬೇಕಾಗತ್ತೆ. ಇತಿಮಿತಿ ಇಲ್ಲದಿದ್ದರೆ ಏನಾಗುತ್ತೆ, ಅದು ಭಾಳ ಆಘಾತವನ್ನುಂಟು ಮಾಡ್ತದೆ, ಭಾಳ ಅಲ್ಲೋಲಕ್ಕಲ್ಲೋಲ ಉಂಟು ಮಾಡ್ತದೆ. ಆಮೇಲೆ ದೇಶದ ಆರ್ಥಿಕತೆಯ ಏರುಪೇರು ಮಾಡಿ
ಅದು ಜನರ ಜೀವನವನ್ನು ಬೇರೆ ಕಡೆ ಕೂಡ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ. ಜನರ ಜೀವನ ಮಟ್ಟ ಸುಧಾರಣೆ ಆದರೆ ಅದನ್ನು ಭಾಳ ಖುಷಿಯಿಂದ ನಾವು ಸ್ವಾಗತ ಮಾಡುವುದು. ಆದರೆ ಯಾವ ಮಟ್ಟಕ್ಕೆ ಸುಧಾರಣೆ ಆಗುತ್ತೆ, ಯಾವ ಮಟ್ಟಕ್ಕೆ ಅದು ಜನರನ್ನು ಕೊಂಡೊಯ್ತದೆ ಅನ್ನೋದು ಈಗ ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆದ ಕಾರಣ ಅದನ್ನು ನಾವು ಬೇರೆ ರೀತಿಯಾಗಿ ಅರ್ಥೈಸಲಿಕ್ಕೆ ಇದು ಮಾಡಬೇಕಾಗತ್ತೆ. ಬೇರೆ ರೀತಿಯಾಗಿ ಅದನ್ನು ರೂಪಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಕ್ಕಂಥ ಕಾಲಮಾನ ಈಗ ಸದ್ಯ ನಮ್ಮ ಎದುರಿಗಿದೆ ಅಂತ ಹೇಳ್ಬೋದು. ಈಗಂತೂ ನಾವು ಸ್ಪಷ್ಟವಾದನ್ನು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಹಣಕಾಸು ಬಂಡವಾಳವಾದವನ್ನು ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಹಣಕಾಸು ಬಂಡವಾಳವನ್ನು ವಿಶ್ಲೇಷಿಸಿದರೆ ನಮಗೆ ಸರಿಯಾದ ಉತ್ತರ ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಈ ರಾಜಕೀಯ ಪಕ್ಷಗಳು ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾನ್ಯರೇ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರಮುಖವಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.